ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು PSI ಪರೀಕ್ಷೆಯಲ್ಲಿನ ಹಳೆಯ ಇತಿಹಾಸದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾನು ಇತಿಹಾಸದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೆ. ಬನ್ನಿ ಸ್ನೇಹಿತರೆ, ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಜಾವಾ ಮತ್ತು ಸುಮಾತ್ರಾಗಳ ಮೇಲೆ ದಾಳಿ ಮಾಡಿದ ಚೋಳ ದೊರೆ ಯಾರು ಅಂತ ಪ್ರಶ್ನೆಯಾಗಿತ್ತು. ಇದರ ಸರಿಯಾದ ಉತ್ತರ 1ನೇ ರಾಜೇಂದ್ರ ಚೋಳ. ಈತ ಜಾವಾ ಮತ್ತು ಸುಮಾತ್ರಾಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನ ವಶಪಡಿಸಿಕೊಂಡಿರ್ತಾನೆ. ಹಾಗೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಉತ್ತರದ ರಾಜ್ಯಗಳನ್ನ ಗೆದ್ದುಕೊಂಡಿದ್ದರಿಂದ ಈತನಿಗೆ ಗಂಗೈಕೊಂಡ ಚೋಳ ಅಂತ ಬಿರುದು ಬರ್ತದೆ. ಗಂಗೈಕೊಂಡ ಚೋಳ ಎಂಬ ಬಿರುದನ್ನ ಹೊಂದಿದ್ದನು. ಹಾಗೆ ಈ ಉತ್ತರ ಭಾರತದ ಮೇಲಿನ ದಿಗ್ವಿಜಯದ ನೆನಪಿಗಾಗಿ ಈತ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನ ನಿರ್ಮಾಣ ಮಾಡ್ತಾನೆ. ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನ ನಿರ್ಮಾಣ ಮಾಡ್ತಾನೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದವರು ಯಾರು ಅಂತ ಪ್ರಶ್ನೆಯಾಗಿತ್ತು. ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದವರು ದಯಾನಂದ್ ಸರಸ್ವತಿ ಅವರು ಘೋಷಣೆಯನ್ನ ಮಾಡ್ತಾರೆ. ಹಾಗೆ ವೇದಗಳಿಗೆ ಹಿಂದಿರುಗಿ ಅಂತಾನು ಹೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದವರು ದಯಾನಂದ್ ಸರಸ್ವತಿ. ಗೋ ಬ್ಯಾಕ್ ಟು ವೇದಾಸ್ ಅಂತ ಕರೆಯನ್ನ ಕೊಡ್ತಾರೆ. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸರ್ದಾರ್ ವಲ್ಲಭಭಾಯಿ ಪಟೇಲರು ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ಯಾವ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರೊಡನೆ ಸೇರಿದರು? ಸರ್ದಾರ್ ವಲ್ಲಭಭಾಯಿ ಪಟೇಲರು ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ಯಾವ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರೊಡನೆ ಸೇರಿದರು ಅಂತ ಪ್ರಶ್ನೆಯಾಗಿತ್ತು. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ತಮ್ಮ ವಕೀಲಿ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು ಗಾಂಧೀಜಿಯವರೊಡನೆ ಅಸಹಕಾರ ಚಳವಳಿಗೆ ಧುಮುಕ್ತಾರೆ. ಇನ್ನು ಅಶೋಕನ ಪ್ರಕಾರ ಧಮ್ಮ ಎಂದರೆ ಏನು ಅಂತ ಪ್ರಶ್ನೆಯಾಗಿತ್ತು. ಅಶೋಕನ ಪ್ರಕಾರ ಧಮ್ಮ ಎಂದರೆ ಹಿರಿಯರಿಗೆ ಗೌರವ ಸೂಚಿಸುವುದು, ಎಲ್ಲಾ ಧರ್ಮ ಸಂಪ್ರದಾಯಕ್ಕೆ ಗೌರವವನ್ನ ಕೊಡುವುದು, ಗುಲಾಮ ಅಥವಾ ನೌಕರರಿಗೆ ದಯೆಯನ್ನ ತೋರುವುದು ಅಶೋಕನ ಧಮ್ಮದ ಉದ್ದೇಶವಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಸಂಗೀತ ಆರಂಭವಾದ ಸ್ಥಳ. ಕರ್ನಾಟಕದ ಸಂಗೀತ ಆರಂಭವಾದ ಸ್ಥಳ ಹಂಪಿ. ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಪುರಂದರದಾಸರನ್ನ ಕರಿತೀವಿ. ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಪುರಂದರದಾಸ ಅವರನ್ನ ಕರಿತೀವಿ. ಇಂಪಾರ್ಟೆಂಟ್. ಇನ್ನ 3 ಸಂಗಮರು ಯಾರ ಅವಧಿಯಲ್ಲಿ ಘೋಷಿಸಲ್ಪಟ್ಟರು ಅಂತ ಪ್ರಶ್ನೆ ಆಗಿತ್ತು. ಈ ಪಾಂಡ್ಯರ ಅವಧಿಯಲ್ಲಿ 3 ಸಂಗಮ ಸಾಹಿತ್ಯಗಳು ಘೋಷಣೆ ಆಗ್ತವೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಜಕ್ ಇ ಬಾಬರಿ ಯಾವ ಭಾಷೆಯಲ್ಲಿದೆ? ತಜಕ್ ಇ ಬಾಬರಿ ಯಾವ ಭಾಷೆಯಲ್ಲಿದೆ ಅಂದ್ರೆ ಈ ತುರ್ಕಿಶ್ ಭಾಷೆಯಲ್ಲಿದೆ. ಇದು ತುರ್ಕಿಶ್ ಭಾಷೆಯಲ್ಲಿದೆ. ಇದು ಬಾಬರ್ನ ಆತ್ಮಚರಿತ್ರೆ. ಬಾಬರ್ನ ಆತ್ಮಚರಿತ್ರೆಯ ಹೆಸರು ತುಜುಕ್ ಇ ಬಾಬರಿ. ಇಂಪಾರ್ಟೆಂಟ್. ಇನ್ನ ಯಾವ ಯುರೋಪಿನ ದೇಶ ಭಾರತದಲ್ಲಿ ಕೊನೆಯದಾಗಿ ಬಂದಿರುತ್ತದೆ? ಕೊನೆಯದಾಗಿ ಭಾರತಕ್ಕೆ ಬಂದಂತಹ ಯುರೋಪಿನ ದೇಶ ಯಾವುದಂತ ಕೇಳಿದರೆ ಇದರ ಉತ್ತರ ಫ್ರೆಂಚರು. ಹಾಗಾದರೆ ಮೊದಲಿಗೆ ಬಂದವರು ಯಾರು ಅಂತ ಕೇಳ್ತಾರೆ. ಮೊದಲಿಗೆ ಬಂದವರು ಪೋರ್ಚುಗೀಸರು. ಪೋರ್ಚುಗೀಸರ ನಂತರ ಡಚ್ಚರು ಬರ್ತಾರೆ. ಡಚ್ಚರ ನಂತರ ಇಂಗ್ಲಿಷರು ಬರ್ತಾರೆ. ಇಂಗ್ಲಿಷರ ನಂತರ ಡೇನರು ಬರ್ತಾರೆ. ಡೇನರ ನಂತರ ಕೊನೆಯದಾಗಿ ಭಾರತಕ್ಕೆ ಬಂದವರು ಫ್ರೆಂಚರು. ಇಂಪಾರ್ಟೆಂಟ್. ಇನ್ನ ಯಾರನ್ನ ಭಾರತದ ಪತ್ರಿಕೋದ್ಯಮದ ಹರಿಕಾರ ಅಥವಾ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿತ್ತು. ಚಾರ್ಲ್ಸ್ ಮೆಟಕಾಫ್ ಅವರನ್ನ ಭಾರತದ ಪತ್ರಿಕೋದ್ಯಮದ ಹರಿಕಾರ ಅಂತ ಕರೀತಾರೆ. ಇಂಪಾರ್ಟೆಂಟ್. ಇನ್ನ 1909ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯಾಗಿದೆ. ಈ ಮಾರ್ಲೆ ಮಿಂಟೋ ಸುಧಾರಣೆ ಸಂಬಂಧಿಸಿದ್ದು ಕೇಂದ್ರ ಮತ್ತು ಪ್ರಾಂತ್ಯದ ಶಾಸನ ಸಭೆಗಳನ್ನ ವಿಸ್ತರಣೆ ಮಾಡುವುದಾಗಿತ್ತು. ಹಾಗೆ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಚುನಾವಣಾ ಕ್ಷೇತ್ರಗಳನ್ನ ಮೊಟ್ಟ ಮೊದಲಿಗೆ ಮೀಸಲಿಡ್ತಾರೆ. ಕೋಮು ಮೀಸಲಾತಿಯನ್ನ ಕೊಟ್ಟಿದ್ದು ಈ ಒಂದು ಸುಧಾರಣೆಯ ನಂತರ. ಇಂಪಾರ್ಟೆಂಟ್. ಇನ್ನ ಹೊಂದಿಸಿ ಬರೆಯ ರೂಪದಲ್ಲಿದೆ. ಆಲ್ರೆಡಿ ಇದಕ್ಕೆ ಆನ್ಸರ್ ನಾವು ಬರ್ದಿದ್ದೀವಿ. ಮೊದಲ ಮಹಾಯುದ್ಧ ನಡೆದಿದ್ದು 1914ರಲ್ಲಿ. 1914ರಿಂದ 18ರವರೆಗೆ ನಡೀತದೆ. ಇನ್ನ ಹೋಮ್ ರೂಲ್ ಲೀಗ್ 1916ರಲ್ಲಿ ಸ್ಟಾರ್ಟ್ ಆಗುತ್ತದೆ.
ಲಕ್ನೋ ಒಪ್ಪಂದ 1916 ಡಿಸೆಂಬರ್ ಅಲ್ಲಿ ಲಕ್ನೋ ಒಪ್ಪಂದ ಆಗುತ್ತದೆ. ಲಕ್ನೋ ಒಪ್ಪಂದದ ಅನ್ವಯ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದುಗೂಡ್ತಾರೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದುಗೂಡ್ತಾರೆ. ಇಂಪಾರ್ಟೆಂಟ್. ಇನ್ನ ಸಂಗಮ ಸಾಹಿತ್ಯದ ಭಾಷೆ ಯಾವುದು ಅಂತ ಕೇಳಿದರೆ, ಸಂಗಮ ಸಾಹಿತ್ಯದ ಭಾಷೆ ಯಾವ್ದಂದ್ರೆ ತಮಿಳು. ಸಂಗಮ ಸಾಹಿತ್ಯದ ಭಾಷೆ ಯಾವ್ದಂದ್ರೆ ತಮಿಳು. ಇನ್ನ ಸೋಲಾಕಂಬ್ ಮಸೀದಿ ಎಲ್ಲಿದೆ ಅಂತ ಪ್ರಶ್ನೆ ಆಗಿತ್ತು. ಸೋಲಾಕಂಬ್ ಮಸೀದಿ ಬೀದರ್ ಜಿಲ್ಲೆಯಲ್ಲಿದೆ. ಸೋಲಾಕಂಬ್ ಮಸೀದಿ ಕಂಡು ಬರುವಂತಹ ಜಿಲ್ಲೆ ಬೀದರ್. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಖಿಲಾಫತ್ ಚಳವಳಿ ತನ್ನ ಉದ್ದೇಶ ಸಾಧಿಸಲು ವಿಫಲವಾದದ್ದು ಕಾರಣ ಕೇಳಿದರೆ, ಖಿಲಾಫತ್ ಚಳವಳಿ ತನ್ನ ಉದ್ದೇಶ ಸಾಧಿಸಲಿಕ್ಕೆ ವಿಫಲವಾಗಿದ್ದದ ಕಾರಣ ಏನು ಅಂತ ಕೇಳಿದರೆ, ಮುಸ್ತಫಾ ಕೆಮಲ್ ಪಾಷಾ ಅವರು ಟರ್ಕಿಯಲ್ಲಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ಖಲೀಫೇಟ್ ಪದ್ಧತಿಯನ್ನ ಕೈ ಬಿಡ್ತಾರೆ. ಆದ್ದರಿಂದ ಖಿಲಾಫತ್ ಚಳವಳಿ ವಿಫಲವಾಗುತ್ತದೆ. ಇಂಪಾರ್ಟೆಂಟ್. ಟರ್ಕಿಯಲ್ಲಿ ಖಲೀಫೇಟ್ ಪದ್ಧತಿ ಇರ್ತದೆ. ಆ ಖಲೀಫೇಟ್ ಪದ್ಧತಿಯನ್ನ ಕೆಮಲ್ ಪಾಷಾ ಅವರು ಅಧಿಕಾರಕ್ಕೆ ಬಂದ ನಂತರ ಆ ಖಲೀಫತ್ ಚಳವಳಿಯ ಒಂದು ವಿಫಲತೆ ಆಗ್ತದೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣಗಳಲ್ಲಿ ಹಿಂದೂಗಳಿಂದ ಎರವಲು ಪಡೆದ ಮಾದರಿಗಳನ್ನ ಗುರುತಿಸಿ ಅಂತ ಕೇಳಿದ್ರು. ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣಗಳಲ್ಲಿ ಹಿಂದೂಗಳಿಂದ ಗಂಟೆ, ಕಮಲ, ಸ್ವಸ್ತಿಕ್ ಈ ಮಾದರಿಯನ್ನ ತಮ್ಮ ವಾಸ್ತುಶಿಲ್ಪದಲ್ಲೇ ಬಳಸ್ಕೊಳ್ತಾರೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇದು ಕೃತಿಗಳು ಮತ್ತು ಕೃತಿಕಾರರು ಅಂತ ಇದೆ. ಉತ್ತಮಾನ್ ಈತ ಚಿತ್ರಾವತಿ ಎಂಬ ಕೃತಿಯನ್ನು ಬರೆದಿದ್ದಾನೆ. ಸೂರ್ದಾಸ್ ಸೂರ್ಸಾಗರ್ ಎಂಬ ಕೃತಿಯನ್ನು ಬರೀತಾರೆ. ನೂರ್ ಅಹಮದ್ ಇಂದ್ರಾವತಿ ಎಂಬ ಕೃತಿಯನ್ನ ರಚಿಸುತ್ತಾನೆ. ಮೊಹಮ್ಮದ್ ಜೈಸಿ ಅವರು ಪದ್ಮಾವತಿ ಎಂಬ ಗ್ರಂಥವನ್ನ ರಚಿಸಿದ್ದಾರೆ. ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. ಮಗಧದ ರಾಜಧಾನಿಯನ್ನ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಮಗಧದ ರಾಜಧಾನಿಯನ್ನ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದವರು ಉದಯನ್. ಯಾರು? ಉದಯನ್ ಎಂಬಾತ ಪಾಟಲಿಪುತ್ರಕ್ಕೆ ತನ್ನ ರಾಜಧಾನಿಯನ್ನ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ವರ್ಗಾವಣೆ ಮಾಡ್ತಾನೆ. ಇಂಪಾರ್ಟೆಂಟ್. ಇನ್ನ ಅಬ್ದುಲ್ ಗಫರ್ ಖಾನ್ ರೆಡ್ ಶರ್ಟ್ ಎಂಬುದು ಅಸಹಕಾರ ಚಳವಳಿಯ ಬೆಂಬಲದಲ್ಲಿ ಸ್ಥಾಪಿಸಿರುವಂತಹ ಉದ್ದೇಶ ಏನಂದ್ರೆ ಕಾಂಗ್ರೆಸ್ನ ತತ್ವ ಪ್ರಚಾರ ಮಾಡುವುದು. ಅಬ್ದುಲ್ ಗಫರ್ ಖಾನ್ ಕೆಂಪಂಗಿ ದಳವನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ ಇವರನ್ನ ಗಡಿನಾಡ ಗಾಂಧಿ ಅಂತಾನೂ ಕರೀತಾರೆ. ಗಡಿನಾಡ ಗಾಂಧಿ ಅಬ್ದುಲ್ ಗಫರ್ ಖಾನ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಕ್ರಿಪ್ಸ್ ಆಯೋಗ ರೂಪಿಸಲ್ಪಟ್ಟಿದ್ದು ಸಂವಿಧಾನ ರಚನಾ ಸಭೆಯಲ್ಲಿ ರಾಜ್ಯಗಳ ಪಾಲ್ಗೊಳ್ಳುವಿಕೆಯನ್ನ ಮಾಡಲು ಕ್ರಿಪ್ಸ್ ಆಯೋಗ ರಚನೆ ಆಗಿರ್ತದೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮೊಟ್ಟ ಮೊದಲಿಗೆ ಬ್ರಾಹ್ಮಣ ಪ್ರಾಬಲ್ಯದ ವಿರುದ್ಧ ಕೆಳಜಾತಿಯ ಕಾರಣ ಇಟ್ಟುಕೊಂಡು ಆರಂಭವಾದ ಚಳವಳಿ ಯಾವ್ದಂದ್ರೆ ಸತ್ಯಶೋಧಕ ಸಮಾಜ. ಬ್ರಾಹ್ಮಣ ಸಮಾಜದ ವಿರುದ್ಧ ಕೆಳಜಾತಿಯ ಕಾರಣ ಇಟ್ಟುಕೊಂಡು ಆರಂಭವಾದ ಚಳವಳಿ ಯಾವ್ದಂದ್ರ ಸತ್ಯಶೋಧಕ ಸಮಾಜ. ಇದು ಮಹಾರಾಷ್ಟ್ರದಲ್ಲಿ ಆರಂಭವಾಗ್ತದೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರಂದ್ರೆ ಜ್ಯೋತಿಬಾ ಫುಲೆ ಅವರು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯ ರೂಪದಲ್ಲಿದೆ. ಆಲ್ರೆಡಿ ನಾವು ಪ್ರಶ್ನೆಗೆ ಉತ್ತರವನ್ನ ಬರೆದಿದ್ದೀವಿ. ಶಾಶ್ವತ ಪದ್ಧತಿ ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿ ಬಿಹಾರ ಮತ್ತು ಬೆಂಗಾಲ್ ಪ್ರಾಂತ್ಯಗಳಲ್ಲಿ ಅಳವಡಿಕೆಯಾಗಿರ್ತದೆ. ಹಾಗೆ ರೈತವಾರಿ ಪದ್ಧತಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಕೆಲ ಭಾಗಗಳಲ್ಲಿ ಈ ರೈತವಾರಿ ಪದ್ಧತಿ ಜಾರಿಯಾಗಿರ್ತದೆ. ಅದೇ ರೀತಿಯಾಗಿ ಮಹಲ್ವಾರಿ ಪದ್ಧತಿ ಗಂಗಾ ವ್ಯಾಲಿ ಮತ್ತು ಪಂಜಾಬಿನ ವಾಯವ್ಯ ಭಾಗದಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಬ್ರಿಟಿಷರು ಅಳವಡಿಸಿಕೊಂಡಿದ್ದರು. ಇಂಪಾರ್ಟೆಂಟ್. ಇನ್ನ ಹೊಂದಿಸಿ ಬರೆಯ ಟೈಪ್ ಅಲ್ಲಿ ಇದೆ. ಲಾರ್ಡ್ ಕ್ಯಾನಿಂಗ್ ಕಂಪನಿಯಿಂದ ಬ್ರಿಟಿಷ್ ಸಾಮ್ರಾಜ್ಞಿಗೆ ಅಧಿಕಾರದ ಬದಲಾವಣೆ ಆಗ್ತದೆ. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಆಗ್ತಾನೆ. ಇಂಪಾರ್ಟೆಂಟ್. ಇನ್ನು ಜಾನ್ ಲಾರೆನ್ಸ್ ಬರ ಆಯೋಗ. ಜಾನ್ ಲಾರೆನ್ಸ್ ಅವಧಿಯಲ್ಲಿ ಬರ ಆಯೋಗ ರಚನೆ ಆಗ್ತದೆ. ಇನ್ನ ಲಾರ್ಡ್ ಮೇಯೋ ಕೃಷಿ ಇಲಾಖೆಯನ್ನ ಆರಂಭಿಸ್ತಾನೆ. ಲಾರ್ಡ್ ಮೇಯೋ ಈತ ಬ್ರಿಟಿಷ್ ವೈಸ್ರಾಯ್. ಈತ ಕೃಷಿ ಇಲಾಖೆಯನ್ನ ಆರಂಭಿಸ್ತಾನೆ. ಇನ್ನ ಲಾರ್ಡ್ ನಾರ್ತ್ ಬ್ರೂಕ್ ಈತನ ಅವಧಿಯಲ್ಲಿ ಕೂಕಾ ಚಳವಳಿ ನಡೀತದೆ. ಕೂಕಾ ಚಳವಳಿ ನಡೆದಿದ್ದು ಲಾರ್ಡ್ ನಾರ್ತ್ ಬ್ರೂಕ್ ವೈಸ್ರಾಯ್ನ ಕಾಲದಲ್ಲಿ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಯಾವುದಕ್ಕೆ ಸುಪರಿಚಿತವಾಗಿದೆ? ಯಾವುದಕ್ಕೆ ಪರಿಚಿತವಾಗಿದೆ?
1925 ಆಗಸ್ಟ್ 9. ಇದು ಕಾಕೋರಿ ಟ್ರೈನ್ ಚಳವಳಿಗೆ ಸಂಬಂಧಿಸಿದ್ದು. ಕಾಕೋರಿ ಟ್ರೈನ್ ಚಳವಳಿ, ಕಾಕೋರಿ ಪಿತೂರಿ ಕೇಸ್ ಅಂತಾನು ಕರೀತಾರೆ ಇದಕ್ಕೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸಿಂಧೂ ಕಣಿವೆ ನಾಗರಿಕತೆಯ ಅತಿ ದೊಡ್ಡ ನಗರ ಯಾವ್ದಂತ ಕೇಳಿದರೆ, ಸಿಂಧೂ ನದಿ ಕಣಿವೆಯ ಅತಿ ದೊಡ್ಡ ನಗರ ಯಾವ್ದಂದ್ರೆ ಮೆಹೆಂಜೋದಾರೋ. ಮೆಹೆಂಜೋದಾರೋ ಸಿಂಧೂ ಕಣಿವೆ ನಾಗರಿಕತೆಯ ಅತಿ ದೊಡ್ಡ ನಗರವಾಗಿತ್ತು, ಮೆಹೆಂಜೋದಾರೋ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರು ಇವರನ್ನ ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸ್ತಾರೆ ಅಂದ್ರೆ, ಲಾಹೋರ್ ಒಳಸಂಚಿನ ಪಿತೂರಿ ಕೇಸಿನ ಒಂದು ಕೇಸಿನ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಇವರನ್ನ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸೈಮನ್ ಆಯೋಗವನ್ನ ಬಹಿಷ್ಕರಿಸಿದ ಸಂಘಟನೆಗಳು ಯಾವುವು ಅಂತ ಕೇಳಿದರೆ, ಸೈಮನ್ ಆಯೋಗವನ್ನ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾಗಳು ಸೈಮನ್ ಆಯೋಗವನ್ನ ಪ್ರತಿಭಟಿಸ್ತವೆ ಮತ್ತೆ ಬಹಿಷ್ಕರಿಸ್ತವೆ. ಇಂಪಾರ್ಟೆಂಟ್. ಇನ್ನ ಮೂರನೇ ಪಾನಿಪತ್ ಯುದ್ಧದ ಸಂದರ್ಭದಲ್ಲಿ ಯಾರು ದೆಹಲಿಯ ಚಕ್ರವರ್ತಿಯಾಗಿದ್ದರು? ಇದು ಪ್ರಶ್ನೆ ಆಗಿತ್ತು. ಮೂರನೇ ಪಾನಿಪತ್ ಯುದ್ಧದ ಸಂದರ್ಭದಲ್ಲಿ ಶಾ ಆಲಂ, ಎರಡನೇ ಶಾ ಆಲಂ ಮೂರನೇ ಪಾನಿಪತ್ ಯುದ್ಧದ ಸಂದರ್ಭದಲ್ಲಿ ದೆಹಲಿಯ ಚಕ್ರವರ್ತಿ ಆಗಿರ್ತಾನೆ. ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. ಭಾರತಕ್ಕೆ ಬಂದ ಕೊನೆಯ ಪ್ರಭುತ್ವ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಫ್ರೆಂಚರು ಭಾರತಕ್ಕೆ ಬಂದ ಕೊನೆಯ ಒಂದು ಯುರೋಪಿಯನ್ ದೇಶ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ನಾಗರಿಕ ಸೇವೆಗಳಿಗೆ ಪ್ರವೇಶ ಪರೀಕ್ಷಾ ಪದ್ಧತಿಯನ್ನ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ನಾಗರಿಕ ಸೇವೆಗಳಿಗೆ ಪ್ರವೇಶ ಪರೀಕ್ಷಾ ಪದ್ಧತಿಯನ್ನ 1853 ಚಾರ್ಟರ್ ಆಕ್ಟ್ ನಲ್ಲಿ ಜಾರಿಗೊಳಿಸಲಾಗ್ತದೆ. ಇಂಪಾರ್ಟೆಂಟ್. 1920 ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಿಧನ ಹೊಂದಿದವರು ಯಾರು ಅಂತ ಕೇಳಿದರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಿಧನವನ್ನ ಹೊಂದ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಲಕ್ನೋ ಒಪ್ಪಂದ ಇವುಗಳ ನಡುವೆ ನಿರ್ಣಯಿಸಲ್ಪಟ್ಟಿತು. ಲಕ್ನೋ ಒಪ್ಪಂದದ ಅನ್ವಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಂದುಗೂಡ್ತವೆ. ಇಂಪಾರ್ಟೆಂಟ್. ಇನ್ನು ಭಾರತದ ರಾಷ್ಟ್ರೀಯ ಚಳವಳಿಯನ್ನ ಸಾಮಾಜಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಲಾಗಿದೆ. ಭಾರತದ ರಾಷ್ಟ್ರೀಯ ಚಳವಳಿಯನ್ನ ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಲಾಗಿದೆ. ಯಾವ ಒಂದು ಅವಧಿಯನ್ನ ಅಂದ್ರೆ 1920 1947 ಒಂದು ಕಾಲಘಟ್ಟವನ್ನ ನಾವು ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸ್ತೀವಿ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಬಿಟ್ಟು ತೊಲಗಿ ನಿರ್ಣಯ ರೂಪಿಸಲ್ಪಟ್ಟಿದ್ದು ಇವರಿಂದ. ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನ ರೂಪಿಸಿದವರು ಜವಾಹರ್ಲಾಲ್ ನೆಹರು ಅವರವರು ರೂಪಿಸ್ತಾರೆ. ಇನ್ನ ಮಾತೃಭಾಷಾ ಮುದ್ರಣಾಲಯ ಕಾಯಿದೆ ರೂಪಿಸಿದವರು ಯಾರು ಅಂತ ಕೇಳಿದರೆ, ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್ ಅವರು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ತರ್ತಾರೆ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಲಾರ್ಡ್ ಲಿಟ್ಟನ್ ಮಾತೃಭಾಷಾ ಮುದ್ರಣಾಲಯ ಕಾಯ್ದೆ ರೂಪಿಸಿದವರು ಲಾರ್ಡ್ ಲಿಟ್ಟನ್. ಇನ್ನ ಸ್ವದೇಶಿ ಠರಾವು ಅಂಗೀಕಾರಗೊಂಡ ಕಾಂಗ್ರೆಸ್ ಅಧಿವೇಶನ. ಸ್ವದೇಶಿ ಠರಾವನ್ನ ಅಂಗೀಕಾರಗೊಳಿಸಿದಂತಹ ಕಾಂಗ್ರೆಸ್ ಅಧಿವೇಶನ ಯಾವ್ದಂದ್ರೆ 1906 ಕಲ್ಕತ್ತಾ ಅಧಿವೇಶನ. 1906 ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವದೇಶಿ ನಿರ್ಣಯವನ್ನ ಕೈಗೊಳ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮಂಗಳೂರು ಒಪ್ಪಂದ ಸಂಬಂಧಿಸಿರುವುದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಒಪ್ಪಂದ ಯಾವ್ದಂದ್ರೆ ಮಂಗಳೂರು ಒಪ್ಪಂದ. ಮೊದಲನೇದಾಗಿ ನಡೆದ ಒಪ್ಪಂದ ಯಾವ್ದಂದ್ರೆ ಮದ್ರಾಸ್ ಒಪ್ಪಂದ. ಮದ್ರಾಸ್ ಒಪ್ಪಂದ ಆಗ್ತದೆ. ಎರಡನೇದು ಮಂಗಳೂರು ಒಪ್ಪಂದ. ಮಂಗಳೂರು ಒಪ್ಪಂದ ಇದು 1769 ನಡೀತದೆ. ಇದು 1784 ಶ್ರೀರಂಗಪಟ್ಟಣ ಒಪ್ಪಂದ. ಟೋಟಲ್ 3 ಒಪ್ಪಂದಗಳಾಗ್ತವೆ. 3 ಒಪ್ಪಂದಗಳು ಬ್ರಿಟಿಷರಿಗೂ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಆಗ್ತವೆ. ಮೊದಲನೇ ಒಪ್ಪಂದ ಬ್ರಿಟಿಷರು ಮತ್ತು ಹೈದರ್ ಅಲಿಯ ನಡುವೆ ಆಗಿರ್ತದೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೆಹೆಂಜೋದಾರೋ ನಂತರ ಕಂಡುಬರುವ ಹರಪ್ಪ ಸಂಸ್ಕೃತಿಯ ಅತಿ ದೊಡ್ಡ ತಾಣ. ಮೆಹೆಂಜೋದಾರೋ ನಂತರ ಕಂಡುಬರುವ ಹರಪ್ಪ ಸಂಸ್ಕೃತಿಯ ಅತಿ ದೊಡ್ಡ ತಾಣ ಯಾವ್ದಂದ್ರ ರಾಕಿಗರ್ ಅಂತ ಸ್ಥಳ ಹರಪ್ಪ ಸಂಸ್ಕೃತಿಯ ಎರಡನೇ ಅತಿ ದೊಡ್ಡ ತಾಣ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಐರಿಷ್ ಮಹಿಳೆ ಮಾರ್ಗ್ರೆಟ್ ನೊಬೆಲ್ ಯಾವ ಹೆಸರಿಗೆ ಪ್ರಸಿದ್ಧಳು? ಅವಳಿಗೆ ಸಿಸ್ಟರ್ ನಿವೇದಿತಾ ಅಂತ ಹೆಸರಿರ್ತದೆ.
ಮಾರ್ಗ್ರೆಟ್ ನೊಬೆಲ್. ಈಕೆ ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದಳು. ಇವಳಿಗೆ ಸಿಸ್ಟರ್ ನಿವೇದಿತಾ ಅಂತ ಕರಿತಾ ಇದ್ರು. ಇನ್ನ ಗಾಂಧೀಜಿಯವರ ಯಾವ ಹೋರಾಟ ಉದ್ಯಮಿಗಳ ಕೆಲಸಗಾರರಿಗೆ ಸಂಬಂಧಿಸಿದ್ದಾಗಿತ್ತು? ಪ್ರಶ್ನೆ ಆಗಿದೆ. ಅಹಮದಾಬಾದ್ ಹತ್ತಿ ಗಿರಣಿ ಕಾರ್ಮಿಕರ ಮುಷ್ಕರ ಇದು ಉದ್ಯಮಿಗಳ ವಿರುದ್ಧ ಮತ್ತೆ ಅಲ್ಲಿನ ಕಾರ್ಮಿಕರ ಪರವಾಗಿ ಗಾಂಧೀಜಿಯವರು ಹೋರಾಟವನ್ನ ಮಾಡ್ತಾರೆ. ಇನ್ನ ಮಹಾತ್ಮ ಗಾಂಧೀಜಿಯವರು ಬರೆದ ಪುಸ್ತಕದ ಹೆಸರು ಹಿಂದ್ ಸ್ವರಾಜ್. ಮಹಾತ್ಮ ಗಾಂಧೀಜಿಯವರು ಬರೆದ ಪುಸ್ತಕದ ಹೆಸರು ಹಿಂದ್ ಸ್ವರಾಜ್. ಇನ್ನ ನೀಲ ದರ್ಪಣ ನಾಟಕವು ನಂಟು ಹೊಂದಿರುವಂತಹ ದಂಗೆ ಯಾವ್ದು ಅಂತ ಕೇಳ್ತಾರೆ. ಇಂಡಿಗೋ ದಂಗೆಗೆ ಈ ನೀಲ ದರ್ಪಣ ಆ ನಂಟು ಹೊಂದಿರುವಂತಹದ್ದು ನೀಲ ದರ್ಪಣ ಇಂಡಿಗೋ ದಂಗೆಗೆ. ಮತ್ತೆ ಈ ನೀಲ ದರ್ಪಣ ಎಂಬ ಕೃತಿಯನ್ನ ಬರೆದವರು ಯಾರು ಅಂತ ಕೇಳ್ತಾರೆ. ದೀನಬಂಧು ಮಿತ್ರ ಅವರು ಬರೀತಾರೆ. ದೀನಬಂಧು ಮಿತ್ರ ಅವರು ಬರೀತಾರೆ. ಇವರು ಬರೆದಂತ ಪುಸ್ತಕದ ಹೆಸರು ನೀಲ್ ದರ್ಪಣ್ ಎಂಬ ಕೃತಿಯನ್ನ ಬರೀತಾರೆ. ಇದು ಇಂಡಿಗೋ ದಂಗೆಗೆ ಸಂಬಂಧಪಟ್ಟಿರ್ತದೆ. ಇಂಡಿಗೋ ದಂಗೆಗೆ ಸಂಬಂಧಪಟ್ಟಂತಹ ಒಂದು ಕೃತಿ. ಇನ್ನ ಆಧುನಿಕ ಭಾರತದ ಸೃಷ್ಟಿಕರ್ತ ಯಾರು ಅಂತ ಕೇಳಿದರೆ ರಾಜಾರಾಮ್ ಮೋಹನ್ ರಾಯ್. ಆಧುನಿಕ ಭಾರತದ ಪ್ರವರ್ತಕ ಅಂತ ಕರೀತಾರೆ. ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರೀತಾರೆ. ಇನ್ನ 1907ರಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳು ವಿಭಜನೆಯಾದ ನಂತರ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಒಟ್ಟಾಗ್ತಾರೆ ಅಂದ್ರೆ 1916ರ ಲಕ್ನೋ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಮತ್ತೆ ಒಂದುಗೂಡ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮರಣದ ನಂತರ ಮಾನವ ಜೀವ ಏನಾಗುತ್ತದೆ ಎಂಬ ವಿಷಯವನ್ನು ಈ ಕೆಳಗಿನ ಯಾವುದರಲ್ಲಿ ಬಳಸಲಾಗಿದೆ? ಇದನ್ನ ಪೈತ್ಕರ್ ವರ್ಣಚಿತ್ರಗಳಲ್ಲಿ ಬಳಸಲಾಗಿದೆ. ಮಾನವ ಮರಣ ಹೊಂದಿದ ನಂತರ ಮಾನವ ಜೀವನ ಏನಾಗುತ್ತದೆ ಎಂಬ ವಿಷಯವನ್ನ ಪೈತ್ಕರ್ ವರ್ಣಚಿತ್ರಗಳಲ್ಲಿ ಬಳಸಲಾಗಿದೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಯುಗಾದಿ ಇದು ಆಂಧ್ರ ಪ್ರದೇಶದಲ್ಲಿ ನಡೆಯುವಂತಹ ಹಬ್ಬ. ಬನ್ ಬಾರ್ಷಾ ಪಶ್ಚಿಮ ಬಂಗಾಳದಲ್ಲಿ ನಡೆಯುವಂತಹ ಹಬ್ಬ. ಭದ್ರ ಪೂರ್ಣಿಮೆ ಗುಜರಾತ್ ನಲ್ಲಿ ನಡೆಯುತ್ತದೆ. ಗುಡಿ ಪಟ್ವಾ ಇದು ಮಹಾರಾಷ್ಟ್ರದಲ್ಲಿ ಜರುಗುವಂತಹ ಹಬ್ಬವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರಾಕ್ಷಸ ರೀತಿ ಮದುವೆ ಆಗುವುದು ಇದು ಅಪಹರ್ಷಿ ಮದುವೆ ಆಗುವುದು. ರಾಕ್ಷಸಿ ಮದುವೆ ಅಂತ ಕರೀತಾರೆ. ರಾಕ್ಷಸ ರೀತಿ ಮದುವೆ ಅಂದ್ರ ಅಪಹರಿಸಿ ಮದುವೆ ಆಗುವುದು. ಇನ್ನ ಪಂಚತಂತ್ರವನ್ನ ವಿಷ್ಣು ಶರ್ಮನು ಯಾರ ಅವಧಿಯಲ್ಲಿ ರಚಿಸ್ತಾನೆ ಅಂದ್ರೆ ಪಂಚತಂತ್ರವನ್ನ ಗುಪ್ತರ ಅವಧಿಯಲ್ಲಿ ರಚಿಸ್ತಾನೆ. ಗುಪ್ತರ ಅವಧಿಯಲ್ಲಿ ವಿಷ್ಣು ಶರ್ಮನು ಪಂಚತಂತ್ರವನ್ನ ರಚನೆ ಮಾಡ್ತಾನೆ. ಇಂಪಾರ್ಟೆಂಟ್. ವಿಷ್ಣು ಶರ್ಮ ಪಂಚತಂತ್ರವನ್ನ ಗುಪ್ತರ ಅವಧಿಯಲ್ಲಿ ರಚಿಸ್ತಾನೆ. ಇಂಪಾರ್ಟೆಂಟ್. ಇನ್ನ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಎಂಬ ಕೃತಿ ರಚಿಸಿದವರು ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎನಿಹಿಲೇಷನ್ ಆಫ್ ಕ್ಯಾಸ್ಟ್ ಎಂಬ ಕೃತಿಯನ್ನ ರಚಿಸ್ತಾರೆ. ಇನ್ನ ಮಹಾತ್ಮ ಗಾಂಧೀಜಿಯವರು ಹೊರತಂದ ಪತ್ರಿಕೆ ಯಾವುದು ಅಂತ ಕೇಳಿದರೆ ಇಂಡಿಯನ್ ಒಪಿನಿಯನ್. ಮಹಾತ್ಮ ಗಾಂಧೀಜಿಯವರು ಹೊರತಂದ ಪತ್ರಿಕೆ ಹೆಸರು ಯಾವ್ದಂದ್ರೆ ಇಂಡಿಯನ್ ಒಪಿನಿಯನ್. ಇನ್ನ ಎರಡನೇ ಆಂಗ್ಲೋ ಮೈಸೂರು ಯುದ್ಧವಾದ ವರ್ಷ 1780ರಿಂದ 1784ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷರ ನಡುವೆ ನಡೀತದೆ. ಇನ್ನು ಗೋರಾ ಪಾತ್ರವನ್ನ ಸೃಷ್ಟಿಸಿದ ಸಾಹಿತ್ಯ ಯಾರಂದ್ರ ರವೀಂದ್ರನಾಥ್ ಟಾಗೋರ್ ಅವರು ಗೋರಾ ಪಾತ್ರವನ್ನ ಸೃಷ್ಟಿಸ್ತಾರೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸೈಮನ್ ಆಯೋಗದ ಮಹತ್ವದ ಶಿಫಾರಸುಗಳು ಏನಾಗಿದ್ವು ಅಂತ ಕೇಳಿದರೆ ದ್ವಿಪ್ರಜಾಪ್ರಭುತ್ವದ ರದ್ದತಿ ಮತ್ತು ಜವಾಬ್ದಾರಿಯುತ ಸರ್ಕಾರಗಳ ವಿಸ್ತರಣೆಯನ್ನ ಈ ಸೈಮನ್ ಆಯೋಗ ಶಿಫಾರಸನ್ನ ಮಾಡ್ತದೆ. ದ್ವಿಪ್ರಜಾಪ್ರಭುತ್ವವನ್ನ ರದ್ದತಿ ಮಾಡುವುದು ಮತ್ತೆ ಜವಾಬ್ದಾರಿಯುತ ಸರ್ಕಾರಗಳ ವಿಸ್ತರಣೆಯನ್ನ ಮಾಡುವುದು ಸೈಮನ್ ಆಯೋಗದ ಮಹತ್ವದ ಶಿಫಾರಸ್ಸಾಗಿತ್ತು. ಇನ್ನ 1420ರ ಸುಮಾರಿಗೆ ವಿಜಯನಗರಕ್ಕೆ ಭೇಟಿ ನೀಡಿದ ವೆನಿಸ್ ನಗರದ ಪ್ರವಾಸಿ ಯಾರಂದ್ರೆ ನಿಕೋಲೋ ಡಿ ಕೌಂಟಿ. ನಿಕೋಲೋ ಡಿ ಕೌಂಟಿ ಬಂದಿರುವುದು 1ನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಆಸ್ಥಾನಕ್ಕೆ ಬರ್ತಾನೆ. ಯಾರು? 1ನೇ ದೇವರಾಯನ ಕಾಲದಲ್ಲಿ ಬಂದಿದ್ದು ನಿಕೋಲೋ ಡಿ ಕೌಂಟಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಯಾವ ವೇದವು ರೋಗ ಉಪಶಮನವನ್ನ ಒಳಗೊಂಡಿದೆ? ಅಥರ್ವರ್ಣ ವೇದ ರೋಗಗಳ ಉಪಶಮನವನ್ನ ಒಳಗೊಂಡಿರುವಂತದ್ದು. ಇಂಪಾರ್ಟೆಂಟ್. ಇನ್ನ ಬೋಸ್ಟನ್ ಟೀ ಪಾರ್ಟಿಯ ರಾಜಕೀಯ ಪ್ರತಿಭಟನೆಯು ನಡೆದ ವರ್ಷ 1773 ಡಿಸೆಂಬರ್ 16ರಂದು ಬೋಸ್ಟನ್ ಟೀ ಪಾರ್ಟಿ ನಡೀತದೆ. ಈ ಬೋಸ್ಟನ್ ಟೀ ಪಾರ್ಟಿ ನಡೆದದ್ದು 1773 ಡಿಸೆಂಬರ್ 16ರಂದು ನಡೀತದೆ. ಇದು ಅಮೆರಿಕನ್ ಒಂದು ಕ್ರಾಂತಿಯಲ್ಲಿ ನಡೆದಿರುವಂತದ್ದು. ಅಮೆರಿಕ ಕ್ರಾಂತಿಯಲ್ಲಿ ಈ ಬೋಸ್ಟನ್ ಟೀ ಪಾರ್ಟಿ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್
ಭಾರತದಲ್ಲಿರುವ ಅತ್ಯಂತ ಹಳೆಯ ಗ್ರಂಥಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಕೈಬರಹದ ಪ್ರತಿಯನ್ನ ಹೊಂದಿದ್ದು ಅದು ಯಾವ್ದಂದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ಇದೆ. ಯಾವ್ದು? ಚಾಣಕ್ಯನ ಅರ್ಥಶಾಸ್ತ್ರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸಿಗ್ತದೆ ನಮಗೆ. ಯಾವ್ದು? ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲೇ ಸಿಗ್ತದೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇನ್ನ ಹುದ್ದೆಗಳನ್ನ ತ್ಯಜಿಸುವುದು ಮತ್ತು ಸರ್ಕಾರಿ ನಿಕಾಯಗಳಲ್ಲಿ ನಾಮನಿರ್ದೇಶನ ಹುದ್ದೆಗಳಿಗೆ ರಾಜೀನಾಮೆಯನ್ನ ಒಳಗೊಂಡಿರುವಂತಹ ಚಳವಳಿ ಯಾವ್ದಂದ್ರೆ ಅಸಹಕಾರ ಚಳವಳಿ. ಯಾವ್ದು? ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಸರ್ಕಾರಿ ಹುದ್ದೆಗಳನ್ನ ತ್ಯಜಿಸುವುದು ಮತ್ತು ಸರ್ಕಾರಿ ನಿಕಾಯಗಳಲ್ಲಿ ನಾಮನಿರ್ದೇಶನ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದನ್ನ ಒಳಗೊಂಡಿರುವಂತಹ ಚಳವಳಿ ಯಾವ್ದಂದ್ರ ಅಸಹಕಾರ ಚಳವಳಿ. ಇಂಪಾರ್ಟೆಂಟ್. ಇನ್ನ 1859ರಲ್ಲಿ ಭುಗಿಲೆದ್ದ ಒಂದು ರೈತ ಚಳವಳಿ ಮತ್ತು ಬಂಡಾಯ ನೀಲ ವಿದ್ರೋಹ ಎಂದು ಪ್ರಖ್ಯಾತವಾಗಿದೆ. ಯಾವ್ದಂದ್ರೆ ಇಂಡಿಗೋ ದಂಗೆ. 1859ರಲ್ಲಿ ಇಂಡಿಗೋ ದಂಗೆ ನಡೀತದೆ. ಇದು ಒಂದು ರೈತ ಚಳವಳಿ. ಇಂಪಾರ್ಟೆಂಟ್. ಇನ್ನ ಹಂಸ ದಮಯಂತಿ ಮೇರು ಕೃತಿಯನ್ನ ರಚಿಸಿದವರು ಯಾರು ಅಂತ ಕೇಳಿದರೆ ಹಂಸ ದಮಯಂತಿ ಮೇರು ಚಿತ್ರಕಲೆಯನ್ನ ರಚಿಸಿದವರು ರಾಜಾ ರವಿವರ್ಮ. ಇಂಪಾರ್ಟೆಂಟ್. ಇನ್ನ ಕುಮಾರಸ್ವಾಮಿ ದೇವಾಲಯ ರಾಷ್ಟ್ರಕೂಟರಿಂದ ನಿರ್ಮಿಸಲ್ಪಟ್ಟಿತು. ಈ ದೇವಾಲಯ ಎಲ್ಲಿದೆ ಅಂದ್ರೆ ಸಂಡೂರಿನಲ್ಲಿದೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸೇರ್ಪಡೆಯ ವಿಧಿಬದ್ಧ ಶಾಸನ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನುವು ಮಾಡಿಕೊಟ್ಟಿರುವುದು ಭಾರತ ಸರ್ಕಾರ ಕಾಯ್ದೆ 1947ರಲ್ಲಿ. ಭಾರತ ಸರ್ಕಾರ ಕಾಯ್ದೆ 1947ರಲ್ಲಿ ಸೇರ್ಪಡೆಯ ವಿಧಿಬದ್ಧ ಶಾಸನ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನುವು ಮಾಡಿಕೊಟ್ಟಿರುವುದು ಭಾರತ ಸರ್ಕಾರ ಕಾಯ್ದೆ 1947ರಲ್ಲಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಗಾಂಧೀಜಿಯವರು ಮೀರಾಬೆನ್ ಎಂದು ಯಾರನ್ನ ಹೆಸರಿಸ್ತಾರೆ ಅಂದ್ರೆ ಮೆಡಲಿನ್ ಸ್ಲೇಡ್ ಅವರನ್ನ ಮೀರಾಬೆನ್ ಎಂದು ಹೆಸರಿಸ್ತಾರೆ. ಮೆಡಲಿನ್ ಸ್ಲೇಡ್ ಅವರನ್ನ ಮೀರಾಬೆನ್ ಎಂದು ಕರೀತಾರೆ. ಇನ್ನ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿದ ಮೊದಲ ಭಾರತೀಯರು ಯಾರು ಅಂದ್ರೆ ಮೇಡಮ್ ಬಿಕಾಜಿ ಕಾಮ. ಯಾರು? ಮೇಡಮ್ ಬಿಕಾಜಿ ಕಾಮ ಅವರು ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿದ ಮೊದಲ ಭಾರತೀಯ ಮಹಿಳೆ. ಇನ್ನ ಏಷ್ಯಾದ ಯಾವ ದೇಶವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ವಸಾಹತೀಕರಣಗೊಳ್ಳಲಿಲ್ಲ ಅಂದ್ರೆ ಥೈಲ್ಯಾಂಡ್. ಈ ಥೈಲ್ಯಾಂಡ್ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು, ಆದರೂ ಇದು ವಸಾಹತೀಕರಣಗೊಳ್ಳಲಿಲ್ಲ. ಇನ್ನ ಬಿಂದುಸಾರ ಮರಣವನ್ನಪ್ಪಿದ ಸಂದರ್ಭದಲ್ಲಿ ಅಶೋಕನು ಯಾವ ಪ್ರದೇಶದ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಂದ್ರೆ ಉಜ್ಜಯಿನಿಯ ವೈಸ್ರಾಯ್ ಆಗಿರ್ತಾನೆ ಈತ. ಉಜ್ಜಯಿನಿ ಪ್ರದೇಶದ ವೈಸ್ರಾಯ್ ಆಗಿ ಅಶೋಕ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ. ಇನ್ನ ಅತ್ಯುತ್ತಮ ನೌಕಾದಳಕ್ಕೆ ಹೆಸರುವಾಸಿಯಾದ ದಕ್ಷಿಣ ಭಾರತದ ಸಾಮ್ರಾಜ್ಯ ಯಾವ್ದಂದ್ರ ಚೋಳ ಸಾಮ್ರಾಜ್ಯ. ಇವರು ನೌಕಾದಳಕ್ಕೆ ನೌಕಾ ಒಂದು ವಿಭಾಗದಲ್ಲಿ ಬಹಳಷ್ಟು ಒಂದು ಸಾಧನೆಯನ್ನ ಮಾಡಿದ್ರು. ಯಾರು? ಚೋಳ ಸಾಮ್ರಾಜ್ಯ. ಇನ್ನ ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗ ಎಂದು ಹೇಳುವುದು ಇವನ ಆಡಳಿತ ಕಾಲವನ್ನ ಅಂತ ಕೇಳಿದರೆ ಎರಡನೇ ಚಂದ್ರಗುಪ್ತನ ಕಾಲವನ್ನ ಗುಪ್ತರ ಸಾಹಿತ್ಯಿಕ ಸುವರ್ಣ ಯುಗ ಅಂತ ಕರಿತಾ ಇದ್ರು. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಅನಿಯಂತ್ರಿತ ಲೇಖನಿಯು ಕಾರ್ಯನಿರ್ವಹಿಸುತ್ತದೆ ಆದರೆ ನಾಶಪಡಿಸುವುದಕ್ಕಾಗಿ ಅಂತ ಈ ಸ್ಟೇಟ್ಮೆಂಟ್ ಅನ್ನ ಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಅನಿಯಂತ್ರಿತ ಲೇಖನಿಯು ಕಾರ್ಯನಿರ್ವಹಿಸುತ್ತದೆ ಆದರೆ ನಾಶಪಡಿಸುವುದಕ್ಕಾಗಿ ಅಂತ ಈ ಪ್ರಸಿದ್ಧ ಉಲ್ಲೇಖ ಈ ಕೆಳಗಿನವರಲ್ಲಿ ಯಾರು ಹೆಸರುವಾಸಿಯಾಗಿದ್ದಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಈ ಉಲ್ಲೇಖವನ್ನ ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಕದನದಲ್ಲಿ ರಾಜ ಹರ್ಷವರ್ಧನನ್ನ ಪರಾಜಯಗೊಳಿಸಿದ ಚಾಲುಕ್ಯ ದೊರೆ ಯಾರು ಅಂದ್ರೆ ಎರಡನೇ ಪುಲಿಕೇಶಿ. ಈ ಎರಡನೇ ಪುಲಿಕೇಶಿ ನರ್ಮದಾ ನದಿಯ ದಂಡೆಯ ಮೇಲೆ ನಡೆದಂತಹ ಕದನದಲ್ಲಿ ರಾಜ ಹರ್ಷವರ್ಧನನ್ನ ಸೋಲಿಸ್ತಾನೆ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದ್ರೆ ಕೆ.ಸಿ. ರೆಡ್ಡಿ ಅವರಾಗಿರ್ತಾರೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಥವಾ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಂದ್ರೆ ಕೆ.ಸಿ. ರೆಡ್ಡಿ. ಇನ್ನ ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವ್ದಂದ್ರೆ ಹಲ್ಮಿಡಿ. ಹಲ್ಮಿಡಿ ಶಾಸನ 450ರಲ್ಲಿ ಸಿಗ್ತದೆ. ಇಂಪಾರ್ಟೆಂಟ್. ಇನ್ನ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರಂದ್ರೆ ಲಾರ್ಡ್ ರಿಪ್ಪನ್ ಅವರು. ಇಲ್ಬರ್ಟ್ ಬಿಲ್ ವಿವಾದ ಇವರ ಕಾಲಘಟ್ಟದಲ್ಲಿ ಒಂದು ವಿವಾದಕ್ಕೆ ಆಗಿರುವಂತಹ ಒಂದು ಬಿಲ್ ಆಗಿರುತ್ತದೆ. ಇಲ್ಬರ್ಟ್ ಬಿಲ್ ವಿವಾದ ಲಾರ್ಡ್ ರಿಪ್ಪನ್ ಕಾಲದಲ್ಲಿ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾಗ್ತಾರೆ ಅಂದ್ರ ಅರಬಿಂದೋ ಘೋಷ್ ಅವರು. ಅರಬಿಂದೋ ಘೋಷ್ ಅವರು ಮೊದಲಿಗೆ ಇವರು ಕ್ರಾಂತಿಕಾರಿಗಳಾಗಿರ್ತಾರೆ, ನಂತರ ಇವರು ಓರ್ವ ತತ್ವಜ್ಞಾನಿಯಾಗಿ ಬದಲಾಗ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. 1922ರ ಫೆಬ್ರವರಿ 5ರಂದು ನಡೆದ
ಚೌರಿ ಚೌರ ಘಟನೆ ನಡೆದ ಸ್ಥಳ ಈಗ ಗೋರಖ್ಪುರ್ ಜಿಲ್ಲೆಯಲ್ಲಿದೆ. ಈಗ ಎಲ್ಲಿದೆ? ಗೋರಖ್ಪುರ್ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಚೌರಿ ಚೌರ ಘಟನೆ ನಡೀತದೆ. ಇನ್ನು ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಅಂತ ಕೇಳಿದರೆ, ಗಡಿನಾಡ ಗಾಂಧಿ ಅಂತ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಕರಿತೀವಿ. ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಇನ್ನ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದ್ದಾಗಿತ್ತಂದ್ರೆ ಸೂರ್ಯಸೇನ್ ಅವರದ್ದಾಗಿತ್ತು. ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯ ಹಿಂದಿದ್ದಂತಹ ಒಂದು ಐಡಿಯಾ ಯಾರ್ದಂದ್ರೆ ಸೂರ್ಯಸೇನ್. ಇಂಪಾರ್ಟೆಂಟ್. ದ ಇಂಡಿಯನ್ ಸ್ಟ್ರಗಲ್ 1920 1942 ಈ ಗ್ರಂಥವನ್ನ ಬರೆದವರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್ ಅವರು ಬರೀತಾರೆ. ದ ಇಂಡಿಯನ್ ಸ್ಟ್ರಗಲ್ ಗ್ರಂಥವನ್ನು ಬರೆದವರು ಸುಭಾಷ್ ಚಂದ್ರ ಬೋಸ್. ಇನ್ನ ಮಿತಾಕ್ಷರ ಗ್ರಂಥವನ್ನು ಬರೆದವರು ವಿಜ್ಞಾನೇಶ್ವರ. ಇಂಪಾರ್ಟೆಂಟ್. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ. ಇಂಪಾರ್ಟೆಂಟ್. ಇನ್ನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನ ಇಡಲಾಗಿತ್ತಂದ್ರ 2ನೇ ಇಬ್ರಾಹಿಂ ಆದಿಲ್ ಶಾನನ್ನ ಜಗದ್ಗುರು ಅಂತ ಕರಿತಾ ಇದ್ರು. ಇಂಪಾರ್ಟೆಂಟ್. ಇನ್ನ ಅಷ್ಟಮಠ ಸಂಪ್ರದಾಯವನ್ನ ಪ್ರಾರಂಭಿಸಿದವರು ಯಾರಂದ್ರ ಮಧ್ವಾಚಾರ್ಯರು. ಇಂಪಾರ್ಟೆಂಟ್. ಅಷ್ಟಮಠ ಸಂಪ್ರದಾಯವನ್ನ ಪ್ರಾರಂಭಿಸಿದವರು ಯಾರಂದ್ರ ಮಧ್ವಾಚಾರ್ಯರು. ಇನ್ನ ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಇದಾಗ್ತದೆ, ಇದು ಪರಿಚಯಿಸಲ್ಪಡ್ತದೆ. ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ್, ಅಸ್ಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಡ್ತದೆ. ರೈತವಾರಿ ಪದ್ಧತಿಯು ಮದ್ರಾಸ್ ರಾಜ್ಯ ಅಥವಾ ತಮಿಳುನಾಡು ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ್, ಅಸ್ಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಡ್ತದೆ. ಇನ್ನ ಪ್ರಥಮ ವೇದ ಯಾವ್ದು ಅಂತ ಕೇಳಿದರೆ ಋಗ್ವೇದ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ. ಇಂಪಾರ್ಟೆಂಟ್. ಇನ್ನ 2ನೇ ತರೈನ್ ಕಾಳಗಗಳು ಮೊಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೀತವೆ. 1191 1192 ಇವೆರಡು ಕದನಗಳು ಪೃಥ್ವಿರಾಜ್ ಚೌಹಾನ್ ವರ್ಸಸ್ ಮೊಹಮ್ಮದ್ ಗೋರಿ ನಡುವೆ ನಡೀತವೆ. ಇನ್ನ ರಜಿಯಾ ಸುಲ್ತಾನ ಯಾರ ಮಗಳು ಅಂತ ಕೇಳಿದರೆ ಇಲ್ತಮಿಶ್ನ ಮಗಳು ರಜಿಯಾ ಸುಲ್ತಾನ. ಮಧ್ಯಯುಗದಲ್ಲಿ ಭಾರತವನ್ನು ಆಳಿದ ಮಹಿಳೆ, ಮುಸ್ಲಿಂ ಮಹಿಳೆ. ಇಂಪಾರ್ಟೆಂಟ್. ಇನ್ನ ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು? ತಾಳಿಕೋಟೆ ಯುದ್ಧ ರಾಮರಾಯ ಮತ್ತು ಬಹಮನಿ ಸುಲ್ತಾನರ ನಡುವೆ ನಡೀತದೆ. ತಾಳಿಕೋಟೆ ಯುದ್ಧ ರಾಮರಾಯ ಮತ್ತು ಸುಲ್ತಾನರು, ದಕ್ಕನ್ನ ಶಾಹಿ ಸುಲ್ತಾನರ ನಡುವೆ ನಡೀತದೆ. ಇನ್ನ ಕೃಷ್ಣ ದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥಕವಾಗಿ ಬಾಲಕೃಷ್ಣ ದೇವಾಲಯವನ್ನ ನಿರ್ಮಿಸ್ತಾನಂದ್ರೆ ಉದಯಗಿರಿ ಯುದ್ಧದ ಸ್ಮರಣಾರ್ಥಕವಾಗಿ ಬಾಲಕೃಷ್ಣ ದೇವಾಲಯವನ್ನ ಕೃಷ್ಣ ದೇವರಾಯ ನಿರ್ಮಾಣ ಮಾಡ್ತಾನೆ. ಉದಯಗಿರಿ ರಾಜ್ಯದ ಮೇಲಿನ ಒಂದು ವಿಜಯದ ನೆನಪಿಗಾಗಿ ಬಾಲಕೃಷ್ಣ ದೇವಾಲಯವನ್ನ ನಿರ್ಮಿಸಿದವರು ಕೃಷ್ಣ ದೇವರಾಯ. ಇನ್ನ ಜನರಲ್ ಡಯರ್ ನನ್ನ ಲಂಡನ್ ನಲ್ಲಿ ಹತ್ಯೆಗೈದವರು ಯಾರಂದ್ರೆ ಉಧಮ್ ಸಿಂಗ್. ಜನರಲ್ ಡಯರ್ ನನ್ನ ಲಂಡನ್ ನಲ್ಲಿ ಹತ್ಯೆಗೈದವರು ಉಧಮ್ ಸಿಂಗ್. ಇಂಪಾರ್ಟೆಂಟ್. ಇನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರಂದ್ರೆ ಮಲ್ಲಿಕ್ ಕಾಫರ್. ಓಕೆ. ಮುಂದಿನ ಪ್ರಶ್ನೆ ನೋಡೋಣ. ಅಬುಲ್ ಫಜಲ್ ಬರೆದ ಸಾಹಿತ್ಯಿಕ ಕೃತಿ ಯಾವ್ದಂದ್ರೆ ಅಕ್ಬರ್ನಾಮ. ಅಬುಲ್ ಫಜಲ್ ಬರೆದಂತಹ ಸಾಹಿತ್ಯಿಕ ಕೃತಿ ಯಾವ್ದಂದ್ರೆ ಅಕ್ಬರ್ನಾಮ. ಇನ್ನ ಕೃಷ್ಣ ದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವ್ದಂದ್ರ ಉಷಾ ಪರಿಣಯಂ ಅಂತ ಕೃತಿಯನ್ನು ಬರಿತಾನ. ಮತ್ತೆ ಈತನ ಕೃತಿಗಳು ಜಾಂಬಾವತಿ ಕಲ್ಯಾಣ, ಆಮುಕ್ತ ಮೌಲ್ಯ, ಮೊದಲ ಸಚರಿತ್ರಂ ಮುಂತಾದ ಕೃತಿಗಳನ್ನ ಕೃಷ್ಣ ದೇವರಾಯನು ಬರಿತಾನೆ. ಇಂಪಾರ್ಟೆಂಟ್. ಇನ್ನು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? 1931 ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಇನ್ನ ಕನಿಷ್ಕನ ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಪುರುಷಪುರ ಕನಿಷ್ಕನ ರಾಜಧಾನಿ ಆಗಿರ್ತದೆ. ಇನ್ನ ವಿಕ್ರಮಶೀಲ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ವಿಕ್ರಮಶೀಲ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದವರು ಧರ್ಮಪಾಲ. 1962 ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿ ಆಗಿದ್ದವರು ಯಾರು ಅಂತ ಕೇಳಿದರೆ ವಿ.ಕೆ. ಕೃಷ್ಣ ಮೆನನ್ ಅವರು. ಅವಾಗ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ರಕ್ಷಣಾ ಮಂತ್ರಿಗಳಾಗಿರ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಟಿಷ್ ಭಾರತದ ರಾಜಧಾನಿಯು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಕೇಳಿದರೆ ಲಾರ್ಡ್ ಹಾರ್ಡಿಂಜ್ ಅವರು ವೈಸ್ರಾಯ್ ಆಗಿರ್ತಾರೆ. ಯಾರು? ಲಾರ್ಡ್ ಹಾರ್ಡಿಂಜ್ ಇರ್ತಾನೆ. ಲಾರ್ಡ್ ಹಾರ್ಡಿಂಜ್ ಕಾಲದಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ಶಿಫ್ಟ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಜಿ.ಕೆ. ಗೋಪಾಲ್ ಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಪ್ರಾರಂಭಿಸ್ತಾರೆ. ಹೆನ್ರಿ ಡೆರೋಜಿಯೋ ಶೈಕ್ಷಣಿಕ ಸಂಘಗಳನ್ನ ಸ್ಥಾಪನೆ ಮಾಡ್ತಾರೆ. ಆತ್ಮಾರಾಮ್ ಪಾಂಡುರಂಗ್ ಅವರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತದ ಪ್ರತಿಪಾದಕರು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಕರು. ನಿಂಬಾರ್ಕಾಚಾರ್ಯರು ದ್ವೈತಾದ್ವೈತ ಸಿದ್ಧಾಂತದ ಪ್ರತಿಪಾದಕರು.
ದ್ವೈತಾದ್ವೈತ ಸಿದ್ಧಾಂತ ಪ್ರತಿಪಾದಕರು. ವಲ್ಲಭಾಚಾರ್ಯರು ಶುದ್ಧಾದ್ವೈತದ ಪ್ರತಿಪಾದಕರು. ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಏನಾಗಿತ್ತು ಅಂತ ಕೇಳಿದಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಮೂಲಶಂಕರ. ಇನ್ನ ಇಂಗ್ಲಿಷ್ ಆಗಸ್ಟ್ ಒಂದು ಭಾರತೀಯ ಕತೆ. ಈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾರೆ. ಉಪಮನ್ಯು ಚಟರ್ಜಿ. ಚಟರ್ಜಿ ಅವರು ಇಂಗ್ಲಿಷ್ ಆಗಸ್ಟ್ ಕೃತಿಯನ್ನ ಬರೀತಾರೆ. ಯಾವ ಕೃತಿಯನ್ನು ಬರೀತಾರೆ? ಇಂಗ್ಲಿಷ್ ಆಗಸ್ಟ್ ಕೃತಿಯನ್ನ ಉಪಮನ್ಯು ಚಟರ್ಜಿ ಅವರು ಬರೀತಾರೆ. ಇಂಪಾರ್ಟೆಂಟ್. ಸ್ನೇಹಿತರೆ, ನಾವು ಬಹಳಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. PSI ಪರೀಕ್ಷೆಯಲ್ಲಿ ಇರುವಂತಹ ಹಳೆ ಇತಿಹಾಸದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.